ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತಂತ್ರಕ್ಕೆ ಬೇಕಾದಂತಹ ಹೆಚ್ಚಿನ ಅಂಶ ನೀವು ಕಂಡಿರಬಹುದು. ತಂತ್ರ ವರೆಣ್ಯರ ಕೈಯಲ್ಲಿ ಕೈಬಟ್ಟಲು, ಅದಕ್ಕೆ ಪೂಜೆ ಮಾಡಲಿಕ್ಕೆ ಒಂದು ಕೂರ್ಚ, ಮತ್ತು ಪೂಜೆ ಬೇಕಾದಂತಹ ಅಕ್ಕಿ ಮತ್ತು ಬಲಿಸೊಪ್ಪು, ಇದೆಲ್ಲ ತಂತ್ರ ವಿಧಾನಗಳು. ಈಗ ನಾವು ಇಲ್ಲಿ ಕಾಣುವಂಥದ್ದು ಉತ್ಸವ ಕಾಲದಲ್ಲಿ ಆಗುವಂತಹ ತಂತ್ರ ಪ್ರಕ್ರಿಯೆ. ಕರಾವಳಿ ಭಾಗದಲ್ಲಿ, ಉತ್ತರ ಕೇರಳದ ಭಾಗದಲ್ಲಿ ಪ್ರತಿಷ್ಠಾಪನಾ ಪೂಜಾ ವಿಧಾನಗಳು ಹಲವೆಡೆ ತಂತ್ರ ಪದ್ಧತಿಯಲ್ಲಿ ಹೊಂದುತ್ತದೆ. ಉತ್ಸವ ಕಾಲದಲ್ಲಿ ವಿಶೇಷವಾಗಿ ಆಗುವಂತಹ ಕ್ರಿಯೆ ತಂತ್ರವಿಧಿ. ಈ ತಂತ್ರವಿಧಿಯಲ್ಲಿ ತಂತ್ರಿವರೆಣ್ಯರು ಆಯಾ ದೇವತೆಗೆ ಅನುಗುಣವಾಗಿ ದ್ವಾರಪಾಲಕರಿಂದ ಆರಂಭಿಸಿ ಕ್ಷೇತ್ರಪಾಲನವರೆಗೆ ತಂತ್ರ ತೂಗುತ್ತಾ ಹೋಗುತ್ತಾರೆ. ಅದರಲ್ಲಿ ಪ್ರಧಾನವಾಗಿ ಅದಕ್ಕೆ ಬೇಕಾದಂತಹ ಅನುಗುಣವಾದಂತಹ ಚರ್ಮವಾದ್ಯಗಳು, ದೇವರಿಗೆ ಈ ವಿಶೇಷವಾಗಿ ಉಡುಗೆ ಸುತ್ತು ಮತ್ತು ಇತ್ಯಾದಿಗಳು ಪ್ರಾರಂಭವಾಗುತ್ತದೆ. ಈಗ ದೃಶ್ಯದಲ್ಲಿ ನೋಡುವಂಥದ್ದು ಉಡುಗೆ ಮತ್ತು ತಿಮಿಲೆಯಲ್ಲಿ ಆಗುವಂತಹ ಸುತ್ತು. ಅದಕ್ಕೆ ಇನ್ನೊಂದು ಹಿಮ್ಮೇಳದಲ್ಲಿ ಇರುವಂತಹ ಇಲ್ಲಿಯ ಪ್ರಾದೇಶಿಕವಾದಂತಹ ಒಂದು ವಾದ್ಯ, ಇದು ಚಿಕ್ಕ ನಾಗಸ್ವರ ಅಂತ ಒಂದು ಆಡುಭಾಷೆಯೂ ಇದೆ. ನಮ್ಮಲ್ಲಿ ಕಟ್ಟುಬಾಲಗ ಅಂತ ಕರೆಯುವುದೂ ಇದೆ. ಪ್ರಾಯಶಃ ನಾಗಸ್ವರ ಮತ್ತು ಸ್ಯಾಕ್ಸಫೋನ್ ಬರುವ ಮೊದಲು ಇಲ್ಲಿಯ ಆ ವರ್ಗ ಜನಾಂಗದವರು ಇದಕ್ಕೆ ಬೇಕಾದಂತಹ ಈ ವಾದ್ಯವನ್ನೇ ನುಡಿಸ್ತಾ ಇರಬಹುದು ಎಂದು ಕಾಣುತ್ತದೆ. ಇದೆಲ್ಲ ಈ ದೇವಸ್ಥಾನಗಳಲ್ಲಿ, ಈ ಭಾಗದಲ್ಲಿ ಕಾಣುವಂತಹ ಉತ್ಸವ ಕಾಲದಲ್ಲಿ ಬರುವಂತಹ ವೈಶಿಷ್ಟ್ಯಗಳು. ಈ ಪ್ರದೇಶದಲ್ಲಿ ದೇವರನ್ನು ಹೊತ್ತು ಹೋಗುವಂತಹ ಒಂದು ಕ್ರಮ ಏನಿದೆ, ಅದು ಪ್ರಾಯಶಃ ನಾವು ನೋಡುವ ಪ್ರಕಾರ ಇದಕ್ಕೆ ಇರುವಂತಹ ಬಲಿಬಿಂಬವನ್ನು ಅದರ ಹಿಂದೆ ಇರುವಂತಹ ಬೆಳ್ಳಿಯ ಅಟ್ಟೆ ಕನ್ನಡಿ ಅಂತ ಹೇಳುತ್ತಾರೆ. ಇದನ್ನು ಬ್ರಹ್ಮವಾಹಕರು ಅದನ್ನು ತಲೆಯಲ್ಲಿ ಹೊತ್ತು ಆ ಚರ್ಮವಾದ್ಯದ ಪೆಟ್ಟಿಗೆ ಅನುಗುಣವಾಗಿ ಈ ದರ್ಶನ ಬಲಿಯನ್ನು ಹೊಂದುತ್ತಾರೆ. ಕೇರಳ ಉತ್ತರ ಭಾಗದಲ್ಲಿ, ಕಾಸರಗೋಡು ಇತ್ಯಾದಿ ಅದರ ಸಮೀಪ ಆಸುಪಾಸಿನ ಜಾಗದಲ್ಲಿ ಇನ್ನೊಂದು ವಿಧಾನ ಇದೆ, ನೃತ್ಯ ಬಲಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಚೆಂಡೆಯಲ್ಲೂ ಚರ್ಮವಾದ್ಯದಲ್ಲೂ ವ್ಯತ್ಯಾಸಗಳಿವೆ, ಹಾಗೂ ಆ ಮಾಡುವಂತಹ ದರ್ಶನ ನೃತ್ಯದಲ್ಲೂ ವ್ಯತ್ಯಾಸ ಇದೆ. ಮತ್ತು ಆಗುವಂತಹ ಬ್ರಹ್ಮಪೋಷಕರ ಏನು ಉಡುಪು ಉಂಟು, ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಈ ಮಂಗಳೂರು ಆಸುಪಾಸು ಅಥವಾ ಈ ಕರಾವಳಿಯಲ್ಲಿ ಹೆಚ್ಚಿನ ಇರುವುದು ದರ್ಶನ ಬಲಿ. ಕೇರಳಕ್ಕೆ ಹತ್ತಿರ ಹೋದಾಗೆ ನೃತ್ಯ ಬಲಿಯುವುದು ಅನ್ನು ಕಂಡುಬರುತ್ತದೆ. ಅದರಲ್ಲೂ ಮತ್ತು ಈ ಅಟ್ಟೆ ಪ್ರಭಾವಳಿಯಲ್ಲೂ ಪ್ರಾಯಶಃ ಮೊದಲಿನ ಕಾಲದಲ್ಲಿ ಬಟ್ಟೆಯಲ್ಲಿ ಮತ್ತು ಬೆದಿರಿನಲ್ಲಿ, ಈಗ ಅದನ್ನು ಬೆಳ್ಳಿಯಲ್ಲಿ ಅಥವಾ ಚಿನ್ನದಲ್ಲಿ ಕಾಣಬಹುದು. ಮತ್ತು ಅದಕ್ಕೆ ಮೇಲೆ ಈ ಪಟ್ಟೆಯ ದಿಂಡು ಮತ್ತು ಇತ್ಯಾದಿ ಸತ್ತಿಗಾದಿ ಸಮಸ್ತ ಅಲಂಕಾರಗಳು ಹೊಂದುತ್ತವೆ. ಇದು ಇನ್ನಷ್ಟು ಹೊಸ ವಿಷಯಗಳಿಗಾಗಿ ನಮ್ಮ ಸಂಪ್ರದಾಯ ಚಾನಲನ್ನು ಫಾಲೋ, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಹೋಗಿ ಬರ್ತೀನಿ ಆಯಿತಾ.